ಇನ್ನು ಈಗ ಸಮಗ್ರ ಕರ್ನಾಟಕದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಣ್ಣಗಾಯಿತು ಅಂತ ಹೇಳುವಷ್ಟರಲ್ಲೇ ಮತ್ತೆ ಬಾಗಲಕೋಟೆಯಲ್ಲಿ ಗದ್ದಲ ಶುರುವಾಗಿದೆ. ಶಿವಾಜಿ ಜಯಂತಿಯ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಮ್ಮೆ ಈ ಒಂದು ಪ್ರಕರಣ ಭುಗಿಲೆದ್ದಿದೆ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಈಗ ಪೊಲೀಸರು ಮುಂದಾಗಿದ್ದು, ಈ ವೇಳೆ ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಹೈ ಡ್ರಾಮವೇ ಸೃಷ್ಟಿಯಾಗಿದೆ. ಇನ್ನು ಕಾರ್ ಹತ್ತಿಸುವ ವೇಳೆ ಬಂಧಿತರನ್ನ ಮಹಿಳೆಯರು ಬಿಡಿಸ್ಕೊಂಡು ಹೋಗಿದ್ದಾರೆ. ವಾಹನ ಹೋಗದಂತೆ ರಸ್ತೆಗೆ ತಗಡಿನ ಶೀಟನ್ನ ಇಟ್ಟು ಕಲ್ಲನ್ನ ಇಟ್ಟು ಸ್ಥಳೀಯರು ಇದಕ್ಕೆ ಪ್ರತಿರೋಧವನ್ನು ಒಡ್ಡಿದ್ದಾರೆ. ಮುತ್ತು ಮತ್ತು ಮಾಗಿ ಅನ್ನೋರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಡಿವೈಎಸ್ಪಿ, ಸಿಪಿಐ ಸೇರಿದಂತೆ 20ಕ್ಕೂ ಹೆಚ್ಚು ಪೊಲೀಸರ ಜೊತೆಗೆ ಆ ಊರಿನ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ. ಕಾರಣ ತಿಳಿಸದೆ ವಶಕ್ಕೆ ಪಡೆಯೋಕೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಅವರು ಈ ರೀತಿಯಾದಂತಹ ಒಂದು ಪ್ರತಿರೋಧವನ್ನ ಒಡ್ಡಿರುವಂಥದ್ದು, ಆಕ್ರೋಶವನ್ನ ಅವರು ಸ್ಫೋಟ ಮಾಡಿರುವಂಥದ್ದು. ನಂತರ ಸ್ಥಳೀಯರ ಒತ್ತಡಕ್ಕೆ ಹಾಗೂ ಅವರ ವಿರೋಧಕ್ಕೆ ಮಣಿದು ಪೊಲೀಸರೇ ವಾಪಸ್ ಆಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕೃಷ್ಣ ಹಾದಿಮನಿ. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಕಲ್ಲು ತೂರಾಟ ಆಗಿದ್ದು ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ, ಸೊ ಅಲ್ಲಿ ಕೇಳಿ ಬಂದಿದ್ದು ಅನ್ಯ ಕೋಮಿನ ಯುವಕರು ಮಸೀದಿಯಿಂದ ಹೊರಬಂದ ನಂತರ ಕಲ್ಲು ತೂರಿದ್ದಾರೆ ಅಂತ. ಬಟ್ ಈಗ ಈ ಹಿಂದೂ ಯುವಕರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಯಾಕಾಗಿ ಬಂದಿದ್ರು? ಯಾವ ಕಾರಣಕ್ಕಾಗಿ ಅವ್ರನ್ನ ದಸ್ತಗಿರಿ ಮಾಡ್ಕೊಳ್ಬೇಕು ಅಂತ ಮುಂದಾಗಿದ್ರು? ಕೃಷ್ಣ ರಾಹುಲ್, ಇವತ್ತಿನ ಬಂಧನದ ಬಗ್ಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು SP ಆಗಿರ್ಬೋದು ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಆದ್ರೆ ಪೊಲೀಸ್ ಮೂಲಗಳ ಪ್ರಕಾರ ಏನು ಹಿಂದೂ ಕಾರ್ಯಕರ್ತನಿದ್ದಾನೆ, ಮುತ್ತು ಮಾಗಿ ಅನ್ನೋ ಕಾರ್ಯಕರ್ತನಿದ್ದಾನೆ, ಅಂದ್ರೆ ಜನವರಿ 19ರಂದು ಶಿವಾಜಿ ಮೆರವಣಿಗೆ ಬಾಗಲಕೋಟೆಯ ಕಿಲ್ಲಾ ಗಲ್ಲಿಯಲ್ಲಿ ನಡೆದಿರುತ್ತೆ. ಈ ವೇಳೆ ಏನಂತ ಹೇಳಿದ್ರೆ ಅನ್ಯ ಕೋಮಿನ ಕೆಲವೊಂದಿಷ್ಟು ಜನ ಕಲ್ಲು ತೂರಾಟವನ್ನ ಮಾಡ್ತಾರೆ. ಅದಾದ ಬಳಿಕ ಅವರನ್ನ ಕೂಡ ಪೊಲೀಸರು ಕೂಡ ಬಂಧನ ಮಾಡ್ತಾರೆ. ಆದ್ರೆ ಫೆಬ್ರವರಿ 29ರಂದು ಘಟನೆಯನ್ನ ಖಂಡಿಸಿ ಹಿಂದೂ ಕಾರ್ಯಕರ್ತರು ಸಭೆಯನ್ನ ಮಾಡ್ತಾರೆ. ಸಭೆಯಾದ ಬಳಿಕ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತರು ಕರೆ ಕೊಡ್ತಾರೆ. ಈ ವೇಳೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಈ ಪ್ರತಿಭಟನೆ ವೇಳೆ ಹಿಂದೂ ಕಾರ್ಯಕರ್ತರು ಕೂಡ ಕಲ್ಲು ತೂರಾಟವನ್ನ ನಡೆಸ್ತಾರೆ. ಈ ಕಲ್ಲು ತೂರಾಟದಲ್ಲಿ ಭಾಗಿಯಾದಂತ ಅಂದ್ರೆ 2ನೇ ದಿನ ನಡೆದಂತ ಕಲ್ಲು ತೂರಾಟದಲ್ಲಿ ಭಾಗಿಯಾದಂತ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡೋದಕ್ಕೆ ಇವತ್ತು ಹೋಗಿದ್ರು ಎಂಬ ಮಾಹಿತಿಯನ್ನ ಕೆಲವು ಪೊಲೀಸ್ ಮೂಲಗಳು ನ್ಯೂಸ್ ಫಸ್ಟ್ಗೆ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದರಲ್ಲೊಬ್ಬ ಆರೋಪಿಯಾಗಿರುವಂತಹ ಮುತ್ತು ಮಾಗಿಯನ್ನ ಅಂದ್ರೆ ಬಾಗಲಕೋಟೆಯ ಅಂಬಿಗೇರ್ ಗಲ್ಲಿಯಲ್ಲಿರುವಂತಹ ಮುತ್ತು ಮಾಗಿಯನ್ನ ಅರೆಸ್ಟ್ ಮಾಡೋದಕ್ಕೆ ಇವತ್ತಿನ ಪೊಲೀಸರು ಕೂಡ ಅವರ ಮನೆಗೆ ತೆರಳುತ್ತಾರೆ. ತೆರಳಿದಂತ ಸಂದರ್ಭದಲ್ಲಿ ಆ ಮನೆಯವರಾಗಿರ್ಬೋದು ಮತ್ತು ಸುತ್ತಮುತ್ತಲಿದ್ದ ಜನ ಪೊಲೀಸರನ್ನ ಈ ಬಗ್ಗೆ ವಿಚಾರಣೆ ಕೈಗೊಳ್ತಾರೆ. ಅಂದ್ರೆ ಯಾತಕ್ಕಾಗಿ ಆತನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಎಂಬ ಮಾಹಿತಿಯನ್ನ ಕೊಟ್ಟು ಆತನನ್ನ ಅರೆಸ್ಟ್ ಮಾಡಿ ಎಂಬ ವಾದವನ್ನ ಪೊಲೀಸರ ಮುಂದೆ ಇಡ್ತಾರೆ. ಆದ್ರೆ ಪೊಲೀಸರು ಕೂಡ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಆತನ ಕುಟುಂಬಸ್ಥರಿಗೆ ಆಗಿರ್ಬೋದು ಮತ್ತೆ ಅಲ್ಲಿದ್ದಂತ ಸ್ಥಳೀಯರಿಗೆ ನೀಡೋದಿಲ್ಲ. ಈ ವೇಳೆ ಏನಂತ ಹೇಳಿದ್ರೆ ಪೊಲೀಸರು ಮತ್ತು ಸ್ಥಳೀಯರ ಜೊತೆ ವಾಗ್ವಾದ ನಡೆಯಿತು. ಈ ವೇಳೆ ಏನಂತ ಹೇಳಿದ್ರೆ ತಳ್ಳಾಟ ನೂಕಾಟ ಕೂಡ ನಡೆದಿರುವಂತದ್ದು. ಮತ್ತೆ ಪೊಲೀಸರು ಆರೋಪಿ ಮುತ್ತು ಮಾಗಿಯನ್ನ ತಮ್ಮ ವಾಹನದಲ್ಲಿ ಕೂರಿಸ್ತಾರೆ. ಕೂರಿಸಿದ ಬಳಿಕವೂ ಕೂಡ ಪೊಲೀಸರ ವಾಹನದ ಮುಂದೆ ಕಲ್ಲಾಗಿರ್ಬೋದು ಮತ್ತು ತಗಡಿನ ಶೀಟ್ಗಳನ್ನ ಅಲ್ಲಿನ ಸ್ಥಳೀಯರು ಮತ್ತೆ ಯುವಕರು ಕೂಡ ಹಾಕಿರುವಂತದ್ದು. ಹೀಗಾಗಿ ಪೊಲೀಸರು ಮುತ್ತು ಮಾಗಿಯನ್ನ ಬಂಧನವನ್ನ ಕೈಬಿಟ್ಟು ಈಗ ಸ್ಥಳದಿಂದ ಕಾಲ್ಕಿತ್ತಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈ ವಿಷಯ
ಊರಿನ ತುಂಬೆಲ್ಲ ಹಬ್ಬಿದ ಬಳಿಕ ಈಗಾಗಲೇ ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಮತ್ತು ಬಿಜೆಪಿಯ ಮುಖಂಡರಾಗಿರ್ಬೋದು ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಅಲ್ಲಿ ನಡೆದಿರುವ ಘಟನೆ ಬಗ್ಗೆ ಅವಲೋಕನವನ್ನ ಕೂಡ ನಡೆಸ್ತಾ ಇರುವಂತದ್ದು. ಈ ವೇಳೆ ಕೇಳಿ ಬಂದಿರುವ ಆರೋಪ ಏನಂತ ಹೇಳಿದ್ರೆ ಪೊಲೀಸರು ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ರು, ಮತ್ತೆ ತಳ್ಳಾಟ ನೂಕಾಟದ ವೇಳೆ ತಮ್ಮ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ರು ಎಂಬ ಮಾಹಿತಿಯನ್ನು ಅಲ್ಲಿನ ಮಹಿಳೆಯರು ನ್ಯೂಸ್ ಫಸ್ಟ್ಗೆ ನೀಡಿರುವಂತದ್ದು. ಹೀಗಾಗಿ ಪೊಲೀಸರ ವಿರುದ್ಧ ಈಗಾಗಲೇ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಂದ್ರೆ ನಿನ್ನೆ ಅಷ್ಟೇನೆ ಹಿಂದೂ ಕಾರ್ಯಕರ್ತರು ಬೃಹತ್ ಧರಣಿಯನ್ನ ಕೈಗೊಂಡಿದ್ರು. ಧರಣಿ ವೇಳೆ ಏನಂತ ಹೇಳಿದ್ರೆ ಕಲ್ಲು ತೂರಾಟ, ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನ ನಡೆಸಿದಂತ ಅನ್ನಕ್ಕೊಮೆನೆಯನ್ನು ಮಸೀದಿ ಏನಿತ್ತು, ಮಸೀದಿಯ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹವನ್ನ ನಡೆಸಿದ್ರು. ಆದ್ರೆ ಆಗ್ರಹವನ್ನ ನಡೆಸಿದ ಮರುದಿನವೇ ಹಿಂದೂ ಕಾರ್ಯಕರ್ತನ ಬಂಧನಕ್ಕೆ ಮುಂದಾಗಿರುವಂತದ್ದು ಈಗ ಹಿಂದೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸದ್ಯ ಈಗ ಏನಂತ ಹೇಳಿದ್ರೆ ಬಾಗಲಕೋಟೆಯ ಕಿಲ್ಲಾ ಗಲ್ಲಿ ಆಗಿರ್ಬೋದು ಮತ್ತು ಅಂಬೇರ್ ಗಲ್ಲಿಯಲ್ಲಿ ಈಗಾಗಲೇ ಬೂದಿ ಮುಚ್ಚಿದಂತ ಕೆಂಡದಂತಾಗಿರುವಂತ ಪರಿಸ್ಥಿತಿಯನ್ನ ಇನ್ನ ಪೊಲೀಸರು ಕೂಡ ಯಾವ ರೀತಿಯಾಗಿ ನಿಯಂತ್ರಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ರಾಹುಲ್. ರೈಟ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.